ಗಂಡ ಸತ್ತ ಅಂತ ಹೇಳಿ ಮೂಲೆ ಕುಂದ್ರೋದು ಅದೆಲ್ಲ ಇಲ್ಲ ಸರ್. ಈಗಿನ ಇದ್ರೊಳಗೆ ಯಾರಿಗೂ ಕೈ ಒಡ್ಡಬಾರ್ದಲ್ಲ ಸರ್ ಇರೋವರೆಗೂ. ರೆಡಿ ದೋಸೆ ಹಿಟ್ಟು ಏನದು ರೆಡಿ ದೋಸೆ? ರೆಡಿ ದೋಸೆ ಅಂದರೆ ಎಲ್ಲ ನಾನೇ, ಅದಕ್ಕೆಲ್ಲ ಐಟಮ್ಸ್ ಎಲ್ಲ ನಾನೇ ಹಾಕಿರೋ ದೋಸೆ ಹಿಟ್ಟಿಗೆ 50 ರೂಪಾಯಿ kg ಹಂಗೆ. ಅಂದರೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಗ್ರಾಹಕರಿಗೆ ಅವ್ರಿಗೂ ಒಂದು ಚೆನ್ನಾಗಿರುತ್ತೆ, ಚೆನ್ನಾಗಿ ಸಿಗುತ್ತೆ ಅನ್ನೋ ಒಂದು ಇದೇ ಇರುತ್ತಲ್ವ. ಆ ಮೆಂಟಾಲಿಟಿ ಇಟ್ಕೊಂಡು ನಾನು ಲಾಕ್ಡೌನ್ ಟೈಮಿಂದ ಅವಾಗ ಸ್ವಲ್ಪ ಕಮ್ಮಿ ಆಯಿತು. ಬಟ್ ನಮಗೂ ವ್ಯವಹಾರಲ್ಲಿ ಹೊಡ್ತಕ್ಕಂತ ಅಂತ ಸ್ವಲ್ಪ ಅವಾಗಿಂದ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಹಾಗೆ ಇಂಪ್ರೂವ್ಮೆಂಟ್ ಆಗ್ತಾ ಬಂತು. ಪರವಾಗಿಲ್ಲ. ಅದು ಒಂದು ಎಷ್ಟಾಗುತ್ತಮ್ಮ ಒಂದು kg ಹಿಟ್ಟಿಗೆ ದೋಸೆ? 4 ಜನ ತಿನ್ಬೋದು. ಒಂದು 15 ತನಕ ಆಗುತ್ತೆ. ಒಂದು 15 ದೋಸೆ ಆಗುತ್ತೆ. 50 ರೂಪಾಯಿಗೆ 15 ದೋಸೆ? ಹೌದು. ಹೇಳೋದು ಇವತ್ತು ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅದವಲ್ಲ ಮುಖ್ಯ. ಮನುಷ್ಯನಿಗೆ ಬೇಕು. ನನ್ನವರು ತನ್ನವ್ರ ಮನುಷ್ಯನಿಗೆ ಬೇಕೇ ಬೇಕು. ನಾನು ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಹಾಗೂ ಬೆಳಗಿನ ಜಾವದ ಕತೆಗೆ ಕೂಡ ತಮಗೆ ಸ್ವಾಗತ. ಈಗ ಟೈಮ್ ಇನ್ನೂ 6 ಗಂಟೆ ಕೂಡ ಆಗಿಲ್ಲ. ನಾನೀಗ ಹರಿಹರದ ನಡವಲಪೇಟೆ ಮಲ್ಲಮ್ಮನವರ ಮನೆ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನನ್ನ ಪಕ್ಕ ಬೋರ್ಡ್ ಕಾಣಿಸ್ತಾ ಇದೆ, ರುಬ್ಬೋ ಯಂತ್ರ. ಸುಮಾರು 35 ವರ್ಷಗಳಿಂದ ಇದನ್ನು ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ. ನೋಡ್ರಿ, ಆಲ್ರೆಡಿ ಇನ್ನೂ 6 ಗಂಟೆ ಆಗಿಲ್ಲ, ಕೆಲಸ ಶುರುವಾಗಿದೆ. ಬನ್ನಿ, ಅವ್ರ ಕತೆಗೆ ತಮಗೆ ಸ್ವಾಗತ. ಮಿಸ್ ಮಾಡಿದೆ ಕೊನೆಯವರೆಗೆ ವಿಡಿಯೋ ನೋಡಿ. ಒಂದು ಅದ್ಭುತವಾದ ಇನ್ಸ್ಪೈರ್ ಕತೆ ಇದೆ ಇದರಲ್ಲಿ. ಹೆಣ್ಣು ಮಕ್ಕಳು ಮಾಡಬಹುದಾದ ಸಣ್ಣ ಸಣ್ಣ ಉದ್ಯಮಗಳ ಕತೆ ಇದು. ಹಾಗಾಗಿ ಮಲ್ಲಮ್ಮನವರ ನಡುವಲಪೇಟೆಯ ಈ ಹರಿಹರದ ಕತೆಗೆ ತಮಗೆ ಸ್ವಾಗತ ಗೆಳೆಯರೇ. ಬನ್ನಿ ಅಮ್ಮ. ನಮಸ್ತೆ. ಹೇಗಿದ್ದೀರಿ ಅಮ್ಮ? ಚೆನ್ನಾಗಿದೆ. ಹಾಂ, ನಿಮ್ಮದು ನಡುವಲಪೇಟೆ ಅಂತ ಹೆಸರು ಚಂದೈತಿ. ಹೌದ್ರಿ. ಅಮ್ಮ, ಯಾವಾಗಿಂದ ಶುರು ಆಗಿದ್ದಿದೆ? ನಾವು 91ನೇ ಇಸ್ವಿಯಾಗಿಂದ ಮಾಡಿರಿ. 91ನೇ ಇಸ್ವಿಯಲ್ಲಿ ಮಾಡಿರಿ. ಓಕೆ. ಈ ಸೊಸೆಯರು ಮಾಡಕೈತಿ 25 ವರ್ಷ. ಹಾಂ, ನಿಮ್ಮ ಕಾಲದಾಗ ಶುರು ಆಗಿದ್ದು. ಓಕೆ. ಯಾಕೆ ಅನಿಸ್ತು ನಿಮಗೆ ಈ ರುಬ್ಬು ಯಂತ್ರ ಮಾಡಬೇಕು ಅಂತ? ಹೆಂಗೆ ಅನಿಸ್ತು ಅಂತ? ಸುಮ್ಮನೆ ಪ್ರಾಬ್ಲಮ್ಗಳು ಇದ್ದವ್ರೆ. ನಮ್ಮ ಮನೆಯವ್ರು ವ್ಯವಹಾರ ಮಾಡ್ತಿದ್ರು. ಅವರು ಹಾಕಿಕೊಡಂದ್ವಿ, ಹಾಕಿಕೊಟ್ರು. 1ರಿಂದ ಇಷ್ಟೆಲ್ಲ ಅದು. 1ರಿಂದ ಇಷ್ಟೆಲ್ಲ ಮಾಡ್ಕೊಂಡಿದ್ರು. ಓಕೆ. ಯಜಮಾನ್ರ ಹೆಸರು ಏನು ಮಾಡ್ತಿದ್ರಮ್ಮ ಅವರು? ಅವರು ಫಸ್ಟ್ ಬೀಜದ ವ್ಯಾಪಾರ ಮಾಡ್ತಿದ್ರು ರೀ. ತರಕಾರಿ ಬೀಜ ಬೀಜ ವ್ಯಾಪಾರ ಮಾಡ್ತಿದ್ರು. ಸಂತೆ ಅಡ್ಡಾಡ್ತಿದ್ರು. ಹಾಂ, ಅದ್ರ ಮೇಲೆ ನಾವು ಮನ್ಯಾಗ ಇದು ಮಾಡ್ಕೊಂಡಿವಿ. ಓಕೆ. ಹಾಂ, ಅವರು ಎಷ್ಟು ವರ್ಷ ಮಾಡಿದ್ರು ಅದನ್ನ? ಅವರು ಸುಮಾರು ಒಂದು 30-35 ವರ್ಷ 40 ವರ್ಷ ಮಾಡಿದ್ರು ಅವರು. ಎಲ್ಲಿ ತರೋರು ಅದನ್ನ ತರಕಾರಿ ಬೀಜನ? ಇದು ಬೆಂಗಳೂರು, ಮೈಸೂರು, ಹಾಂ, ಇದು ಬೆಳಗಾವಿ, ಹಾಂ, ಹೈದರಾಬಾದ್ ಎಲ್ಲ ಹೋಗ್ತಿದ್ರು ಅವರು. ಎಲ್ಲ ಹೋಗ್ತಿದ್ರು, ಎಲ್ಲ ಅಡ್ಡಾಡ್ತಿದ್ರು. ಆಲ್ರೌಂಡ್ ಎಲ್ಲ ಓಡಾಡ್ತಿದ್ರು. ಅಲ್ಲಿ ತಂದು ಇಲ್ಲಿಗೆ ಮಾರೋರು? ಇಲ್ಲಿಗೆ ಮಾರೋರು. ಹಾಂ. ಆಮೇಲೆ ಏನು ಮಾಡಿದ್ರು? ಆ ಬಿಸ್ನೆಸ್ ಹೇಗಿತ್ತು, ಹೆಂಗೆ ನಡೀತಿತ್ತು? ಅದು ಈಗ ಎಲ್ಲ ಗೌರ್ಮೆಂಟ್ ಕೊಡಕೈತಲ್ರಿ, ಅದನ್ನ ಬಿಟ್ರು ಅವರು. ಓ, ಅವಾಗ ಗೌರ್ಮೆಂಟ್ ಕೊಡ್ತಿರ್ಲಿಲ್ಲ ಬೀಜ ಕೊಡ್ತಿದ್ರು, ಇವ್ರು ಮಾರ್ತಿದ್ರು. ಓಕೆ. ಹಾಂ. ಇವಾಗ ಅದನ್ನ ಬಿಟ್ರಿ, ಮಕ್ಕಳು ಮಾಡ್ಕೊಂಡು ಹೋಗ್ತಾರ್ರಿ. ಓಕೆ. ಅದು ನಿಂತಾಗ ಒಂದು ಐಡಿಯಾ ಬರುತ್ತೆ ನಿಮ್ಗೆ, ಇದನ್ನು ಮಾಡೋಣ ಅಂತ ಹೇಳಿ? ಇಲ್ಲ, ಅದಕ್ಕಿಂತ ಮುಂಚೆನ ನಾವು ಇದನ್ನ ಮಾಡಿರೋದು. ನಾವು ಮಾಡ್ತಾ ಇದ್ವಿ, ಸಣ್ಣಾಗಿ ಮಾಡ್ತಾನೆ ಇದ್ದೀವಿ ರೀ. ನೀವು ಹೊರಗೆ ದುಡ್ರಿ, ನಾವು ಮನೆಗೆ ದುಡಿತೀವಿ ಅಂತ ಹೇಳಿ. ಹಾಂ. ಎಷ್ಟು ಜನ ಅಮ್ಮ ಮಕ್ಕಳು ನಿಮಗೆ? 3 ಜನ. ಹೌದನ್ರಿ. ಏನು ಮಾಡ್ತಾರೆ ಮಕ್ಕಳೆಲ್ಲ? ಒಬ್ರು ಇಲ್ಲಿ ಪೂಜೆ ಸಾಮಗ್ರಿ ಅಂಗಡಿ ಇಟ್ಕೊಂಡಿದಾರ. ಹ್ಞೂ ರೀ. ಒಬ್ರು ಚನ್ನಬಸಪ್ಪನ ಅಂಗಡಿ ಹೋಗ್ತಾರ. ಮಗಳು ಇಲ್ಲಿ ತಪೋವನ ಆಸ್ಪತ್ರೆಗೆ ಹೋಗ್ತಾಳ ಕೆಲ್ಸಕ್ಕೆ. 3 ಜನ ಕೆಲ್ಸಕ್ಕೆ ಹೋಗ್ತಾರೆ. ಏನು ಎಲ್ಲರೂ ಉದ್ಯೋಗದ ಮನೆ ನಿಮ್ದು? ಎಲ್ಲರೂ ದುಡಿತೀರಿ? ಹಾಂ. ಈಗ ಒಂದು ಹೇಳ್ರಿ, ಇನ್ನೂ 6 ಆಗಿಲ್ಲ ಟೈಮು, ಆಗಲೇ ಶುರುನ ನಿಮ್ಮ ಕೆಲಸ? 4 ಗಂಟೆಗೆ ಹೇಳ್ತೀವಿ ನಾವು. 4 ಗಂಟೆಗೆ ಹೇಳ್ತೀರಿ? 4 ಗಂಟೆಗೆ ಹೇಳ್ತೀವಿ. ಹಾಂ. 3 ಮಂದಿ ಹೋಗ್ತಾರೆ ರೀ, ಬಾಕ್ಸ್ ಕಟ್ಬೇಕು. ವಾ. ಹಾಂ. ಮೊಮ್ಮಗ ಕಾಲೇಜ್ ಹೋಗ್ತಾನೆ ರೀ, ಒಬ್ಬನ ಹೈಸ್ಕೂಲ್ಗೆ ಹೋಗ್ತಾನ. ಹಾಂ. ಮಗ ಚನ್ನಬಸಪ್ಪನ ಅಂಗಡಿಗೆ ಹೋಗ್ತಾನ. ಹಾಂ. 9 ಗಂಟೆ ಒಳಗೆ ಡಬ್ಬಿ ಕಟ್ಬೇಕು. ನೀವೇ ಎಲ್ಲ ರೆಡಿ ಮಾಡ್ತೀರಿ? ನಮ್ಮ ಸೊಸೆ ಮಾಡ್ತಾರೆ ರೀ. ಓಕೆ. ಹಾಂ. ನಾವು ಮೇಲಿನ ಕೆಲಸ ಏನಿದ್ರು ಮೇಲಿನ ಸ್ವಲ್ಪ ಮಾಡ್ತೀವಿ. ಓಹೋ, ಇದು ಸ್ವಂತ ಮನೆ? ಹಾಂ, ಸ್ವಂತ ಮನೆ. ಓಕೆ. ಹಾಂ ಹಾಂ. ಮತ್ತೇನು ನಿಮ್ಮದು ಹೊಲ ಮನೆ ಜಮೀನು ಆ ಥರದ್ದು ಐತೇನ್ರಿ? ಹೊಲ ಮನೆ ಏನಿಲ್ರಿ. ಇಲ್ಲ, ಇದು ಒಂದೇ ಮನೆ ಇರೋದು. ಹಾವೇರಿಯಲ್ಲಿ ಒಂದು ಮನೆ ಇದೆ, ಇನ್ನೂ ಅದು ಡಿವೈಡ್ ಆಗಿಲ್ಲ. ಮೂಲ ಮನೆ ಯಜಮಾನ್ರದ್ದು. ನಿಮ್ಮ ತವ್ರ ಮನೆ ಅಮ್ಮ? ಹಾವೇರಿ. ಓಕೆ. ಏನು ಓದಿದ್ರಿ ನೀವು? ಇಲ್ಲ ರೀ, 4ನೇ ಕ್ಲಾಸ್ ಅಷ್ಟೇ. 4ನೇ ಕ್ಲಾಸ್ ಅಷ್ಟೇ. ಹೇಳ್ರಿ ನಿಮ್ಮ ಅವನ ಬಗ್ಗೆ, ನಿಮ್ಮ ಅಪ್ಪರ ಬಗ್ಗೆ ಹೆಂಗಿತ್ತು, ನಿಮ್ಮ ಜೀವನ ಹೆಂಗಿತ್ತು? ಕಷ್ಟ ಜೀವ ರೀ ನಮ್ದು. ಕಷ್ಟ ಜೀವ ಯಾವಾಗಲೂ ಸೇ. ಹಾಂ. ಎಷ್ಟು ಜನ ಮಕ್ಕಳು ನೀವು? ಅಮ್ಮರಿಗೆ 9 ಜನ ರೀ. 9 ಜನದಾಗ 5 ಜನ, 3 ಜನ ಹೋಗಿದಾರೆ. ಈಗ 5 ಜನ ಇದ್ದಾರೆ. 9 ಜನ ಮಕ್ಕಳು? 9 ಜನ ರೀ. ಬಾಬಾ, ಹೆಂಗೆ ಮತ್ತೆ ಅಷ್ಟು ಏನು ಮಾಡೋರು ಅಪ್ಪ ಅಮ್ಮ? ಹೊಲ ಐತ್ರಿ ಅವ್ರದ್ದೆಲ್ಲ ಮನೆ. ಇವಾಗೆಲ್ಲ ಮಕ್ಕಳೆಲ್ಲ ಕಳೆದ್ಬಿಟ್ರಿ, ಏನು ಮಾಡೋದೈತಿ. ಒಂದು ಏರಿಯಾಕೊಂದು ಮನೆ ಇದೆ ಸದ್ಯ. ತಮ್ಮ ಇದ್ದಾನೆ. ಹಾಂ. ತವ್ರ ಮನೆಗೆ ಹೋಗ್ತೀರಿ ಅವಾಗ? ಹೋಗ್ತಿರ್ತೀವಿ. ಹೌದಾ? ನಮ್ಮ ಯಜಮಾನ್ರು ತೀರ್ಕೊಂಡು ಈಗ 4 ತಿಂಗಳಾಯ್ತು. ಓ, ಹೌದಾ? ಹ್ಞೂ. ಹಾಂ.
ಓಹೋ ಹೋ. ಸೊ ಅವಾಗ ಅವಾಗ ಹೋಗಿ ಬರ್ತೀರಿ. ಅಪ್ಪ ಅಮ್ಮನ ನೆನೆಸ್ಕೊಂಡ್ರೆ ಏನು ಅನ್ಸುತ್ತೆ ಇವತ್ತಿಗೆ? ನೋವು ಆಗ್ತೈತೆ ರೀ ಅಷ್ಟೇ. ಇದ್ದಾಗ ನೋವು ಬೇರೆ ಇರ್ತೈತಿ, ಇಲ್ದಾಗ ಬೇರೆ ಇರ್ತೈತಿ. ಓ, ಇದ್ದಾಗ ಒಂದು ನೋವು ಇರುತ್ತೆ. ಇದ್ದಾಗ ಇದ್ದಾಗ ಎಂತದ್ರಿ ಅದು ನೋವು? ಇಲ್ದಾಗ ನೋವು ಅಂತ ಕೇಳಿ. ಇಲ್ಲ ಅನ್ನೋದು ಒಂದು ಸಂಕಟ ಇರುತ್ತಲ್ಲ, ಹಾಂ. ಈ ತವ್ರನಲ್ಲಿ ಏನು ಇಲ್ಲ ಅನ್ನೋದು ಒಂದು ನೋವು ಇರುತ್ತೆ. ಓ, ಈಗ ಚೆನ್ನಾಗಿದ್ರೆ ಏನು ನೋಡಪ್ಪ ಚೆನ್ನಾಗಿದಾರ ಅನಿಸ್ತೈತಿ, ಇರಲಿಲ್ಲ ಅಂದ್ರೆ ನೋವು ಕಾಡ್ತತಿ. ಇದ್ದಾಗ ಒಂದು ನೋವು ಬೇರೆ, ಇಲ್ದಾಗ ಒಂದು ನೋವು ಬೇರೆ. ಬೇರೆ. ಇವಾಗ ಸ್ವಲ್ಪ ತಮ್ಮಾರು ಚೆನ್ನಾಗ್ಯಾರ. ಚೆನ್ನಾಗ್ಯಾರ. ಚೆನ್ನಾಗಿದಾರೆ. ಹಾಂ. ಆದರೂ ಹೆಣ್ಮಕ್ಳಿಗೆ ತವ್ರ ಮನೆ ಅನ್ನೋದು ಒಂದು ಅಟ್ಯಾಚ್ಮೆಂಟ್ ಹೋಗೋದೇ ಇಲ್ಲ. ಅದು ಎಷ್ಟು ವಯಸ್ಸು ನಮ್ಗೆ ಆದರೂ ಕೂಡ ಅದು ಇರ್ತೈತೆ ರೀ, ಯಾರಿಗಾದ್ರೂ ಅಷ್ಟೇ ಇರುತ್ತೆ. ಹಾಂ. ನಿಮಗೆ ಎಷ್ಟು ಜನ ಅಮ್ಮ ಮಕ್ಕಳು? 3 ಜನ ರೀ. 3 ಜನ. ಹಾಂ ಹಾಂ ಹಾಂ. ಓಕೆ. ಹಾಂ. ಅವರು ಎಲ್ಲ ಕೆಲ್ಸಕ್ಕೆ ಸೆಟ್ಲ್ ಆಗಿದ್ದಾರೆ, ಎಲ್ಲ ಆಗಿದ್ದಾರೆ. ಸೊ ನಿಮ್ದು ನಿರಂತರ ನಡೀತೈತಿ. ಇದನ್ನ ರುಬ್ಬಕ್ಕೆ ಯಾರ್ಯಾರು ಬರ್ತಾರೆ, ಏನೇನು ತಗೊಂಡ್ ಬರ್ತಾರೆ ಇಲ್ಲಿ ಸುತ್ತಮುತ್ತ? ಏನು ಹೋಟ್ಲವ್ರು ಶುಂಠಿ, ಬರ್ತಾರೆ? ಬೆಳ್ಳುಳ್ಳಿ, ಅಕ್ಕಿ, ಮಸಾಲೆ ಸಾಮಾನು, ಸಾಂಬಾರಿಂದು ಹೂರ್ಣ ಎಲ್ಲ ಬರುತ್ತೆ ರೀ. ನಾನ್ ವೆಜ್ ಒಂದು ಬಿಟ್ಟು ಎಲ್ಲ ಹಾಕ್ತೇವೆ. ನಾನ್ ವೆಜ್ ಒಂದು ಬಿಟ್ಟು ಎಲ್ಲ ಹಾಕ್ತೀವಿ. ಎಲ್ಲ ಹಾಕ್ತೇವೆ. ಹೆಂಗದು? ಎಷ್ಟೊತ್ತಿ ಬೆಳಿಗ್ಗೆ ಶುರುವಾದ್ರೆ ಎಲ್ಲಿವರೆಗೆ ನಡೀತದೆ? ರಾತ್ರಿ 11 ಗಂಟೆ ಮಟ್ಟ ಇರುತ್ತೆ ರೀ. 11 ಗಂಟೆವರೆಗೆ? ಒಂದ್ಸಲ 12 ಆಗುತ್ತೆ ರೀ. ಹಾಂ. ಹ್ಞೂ ರೀ. ನಮಗೆ ಸುತ್ತಮುತ್ತ ಹಳ್ಳಿ ಜನ ಬರ್ತಾರೆ. ಹೌದಾ? ಓಕೆ. ಹಂಗಾರೆ ಫೇಮಸ್ ಆಗಿಬಿಟ್ರಿ ನೀವು. ಭಾಳ ದಿವಸ ರುಬ್ಬೋದು ಅಂದ್ರೆ ಇಲ್ಲಿಗೆ ಬರ್ತಾರೆ. ಬರ್ತಾರೆ ರೀ. ಹಾಂ ಹಾಂ ಹಾಂ. ಎಷ್ಟು ರುಬ್ತೀರಿ ಅಂತ ಏನಾದರೂ ಲೆಕ್ಕಾಚಾರ ಐತಿ ನಿಮ್ದು? ಹೇಳಕ್ ಬರಲ್ಲ ರೀ ಅದು. ಆದ್ರೆ ಕ್ವಿಂಟಲ್ ಮೇಲೆ ಹೋಗ್ತೈತಿ, ಹಾಂ. ಅರ್ಧ ಕ್ವಿಂಟಲ್ ಮೇಲೆ ಹೋಗುತ್ತೆ. ಹಾಂ. ಒಂದೊಂದು ದಿವಸ ಅಂತೂ ಇರೋದೇ ಇಲ್ಲ, ಸೀಸನ್ ಇಲ್ದಾಗ ಹಾಂ. ಮನೆ ಒದ್ದು ಬರ್ತಿರ್ತಾವ. ಓಕೆ. ಹಾಂ. ಒಟ್ಟಿನಲ್ಲಿ ಹೆಣ್ಮಕ್ಳು ನಿಮ್ಮ ದುಡಿಮೆ ನೀವು ಮಾಡ್ಕೊಂತೀರಿ, ಗಂಡ್ಮಕ್ಳು ಒಳಗೆ ಅವ್ರ ದುಡಿಮೆ ಅವ್ರು ಮಾಡ್ಕೊತಾರ. ಹ್ಞೂ ರೀ. ಭಾರಿ ಖುಷಿ ಆಯ್ತು. ಹಾಂ ಹಾಂ. ಮತ್ತೆ ಯಾರು ಸಸಿನಾ ಬರ್ರಿ ಬರ್ರಿ, ನಿಮ್ಮನ್ನು ಮಾತಾಡ್ಸನ್ ಬರ್ರಿ. ಇಲ್ಲೇ ನಿಂದ್ರಿ, ನೀವು ಬರ್ರಿ, ನೀವು ಬರ್ರಿ ಬರ್ರಿ. ಅಲ್ಲ, ಒಳಗೆ ಕತ್ಲೈತಂತ ನಾ ಇಲ್ಲೇ ಮಾತಾಡ್ಸತ್ತೀನಿ ಬರ್ರಿ. ಬರ್ರಿ ಹಾಂ ಹಾಂ ಹಾಂ. ನಿಮ್ಮ ಹೆಸರು? ಚಂದ್ರಕಲಾ ಅಂತಾರೆ. ಚಂದ್ರಕಲಾ ಅಮ್ಮರು. ಹಾಂ, ಇದು ಮೈಕ್ ಹಿಡ್ಕೋಬೋದು. ಹಾಂ, ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್. ಅತ್ತೆನಾ? ಹಾಂ, ಅತ್ತೆ ಯಾರು? ನಾವು ಅತ್ತೆ ಅನ್ಕೊಂಡಿಲ್ಲ, ಅಮ್ಮನೇ ಅಂತ. ಅತ್ತೆ ಅನ್ಕೊಂಡಿಲ್ಲ, ಅಮ್ಮ ಅನ್ಕೊಂಡಿದ್ವಿ. ಹಾಂ, ಹೇಳಿ ನಿಮ್ಮದು ತವ್ರ ಮನೆ ಯಾವುದು? ನಮ್ದು ಯಲ್ಲಾಪುರ ರೀ. ಯಲ್ಲಾಪುರ. ಓಕೆ. ಹಾಂ ಹಾಂ. ಲಕ್ಷ್ಮೇಶ್ವರ ಹತ್ರ ಬರುತ್ತೆ. ಹಾಂ ಹಾಂ. ಏನು ಓದಿದ್ದೀರಿ ಅಮ್ಮ? ನಮ್ದು SLC ಆಗೈತೆ ರೀ. ನಿಮ್ದು SLC ಆಗಿದೆ. ಸೊ ಅತ್ತೆಯಿಂದ ನೀವು ಜೊತೆಗೂಡಿದ್ದೀರಿ, ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಇವಾಗ. ಅಂದರೆ ಇಂಪ್ರೂವ್ಮೆಂಟ್ ಆಗಿದೆ ಇವಾಗೆಲ್ಲ. ಆಲ್ಮೋಸ್ಟ್ ನಮ್ಮ ಹರಿಹರ ತಾಲೂಕು ಎಷ್ಟು ಹಳ್ಳಿಗಳಿದ್ದಾವೆ ಎಲ್ಲರೂ ಬರ್ತಾರೆ ಓಕೆ. ಇನ್ನು ಟೈಮ್ ಆಯಾ ಸೀಸನ್ಗಳಿಗೆಲ್ಲ ರುಬ್ಬಿಸ್ಕೊಂಡು ಹೋಗ್ತಾರೆ. ಚೆನ್ನಾಗಿದೆ ಇವಾಗೆಲ್ಲ. ಹೆಣ್ಮಕ್ಳು ಮನೆ ಉದ್ಯೋಗ ಮಾಡೋದು ಎಷ್ಟು ಅವಶ್ಯ ಅಂತೀರಿ? ಚೆನ್ನಾಗಿ ಇವಾಗ ಗಂಡು ಮಕ್ಳ ಕೈ ನಾವು ಒಡ್ಡೋದಕ್ಕಿನ್ನೂ ಒಂದೊಂದು ಉದ್ಯೋಗ ಇತ್ತಂದ್ರೆ ನಾವು ಅವ್ರನ್ನ ಕೈ ಚಾಚಂತ ಅವಶ್ಯಕತೆ ಇರಲ್ಲ. ಏನಕ್ಕೆ ಒಂದು ಬೇಕಂದ್ರೆ ನಮ್ಮ ಕೈಲೇ ಇರುತ್ತಲ್ಲ, ತಗೊಂಡು ನಾವು ಮಾಡ್ಕೋಬೋದು ಅಂತ. ಓಕೆ. ಯಾಕಂದ್ರೆ ಅವ್ರ ಮೇಲೆ ಡಿಪೆಂಡ್ ಅಂದ್ರೆ ಏನು ಗೊತ್ತಾ, ಈಗ ಅವ್ರಿಗೂ ಇರ್ತವೆ ಕಮಿಟ್ಮೆಂಟ್ಗಳು ಅಂತ ಇದ್ದೇ ಇರ್ತವೆ. ನಾವು ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಏನೋ ಹೆಲ್ಪ್ ಆಗುತ್ತೆ, ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂತ. ಓಕೆ. ಹಾಗಾಗಿ ಅತ್ತೆಯವ್ರು ಮಾಡ್ತಾ ಇದ್ರು, ಅವರಿಂದ ನಾವು ಮಾಡ್ತಾ ಇದ್ದೀವಿ. ಈಗ ನೀವು ಇನ್ಚಾರ್ಜ್ ತಗೊಂಡಿದ್ದೀರಾ? ಓಕೆ. ನಾವು ಬಂದಾಗಿಂದ 22 ವರ್ಷ ಆಯ್ತು, ಅಲ್ಲಿಂದ ಮಾಡ್ತಾ ಇದ್ದೇವೆ. ಎಷ್ಟು ಮಾಡ್ತೀವಿ ಹಂಗಾರೆ ದಿವಸ ಬಿಸ್ನೆಸ್? ಆಗುತ್ತೆ, ಒಂದು 2 ಕ್ವಿಂಟಲ್ ತನಕ ಆಗುತ್ತೆ. 2 ಕ್ವಿಂಟಲ್ ಅಂದ್ರೆ ಕೆಜಿಗೆ ಎಷ್ಟಮ್ಮ? 25-30. ಅದು ಇದ್ರ ಮೇಲೆ ಐಟಮ್ಸ್ ಮೇಲೆ ಇದರಲ್ಲಿ. ಓಕೆ. ಡೈಲಿ ಎಷ್ಟು ವ್ಯಾಪಾರ ಮಾಡ್ತೀರಿ? ಆಗುತ್ತೆ ಒಂದು 2,000-3,000 3,000 ಆಗುತ್ತೆ. ಖರ್ಚು ಏನು ಬರುತ್ತಮ್ಮ? ಖರ್ಚು ಅಂತ ಏನು ಖರ್ಚಿಲ್ಲ ಇರುತ್ತೆ. ಅದೇ ಕರೆಂಟ್ ಬಿಲ್ಲು, ಸರ್ವಿಸ್ನು ಇದ್ದೇ ಇರ್ತದೆ. ಆಮೇಲೆ ನೀವು ಮಾಡ್ತೀರಲ್ಲ, ನಿಮ್ಮ ಕೂಲಿನ ತೆಗಿಬೇಕಲ್ಲ? ಆಗುತ್ತೆ. ಅಷ್ಟು ಬಿಟ್ಟರೆ ಅಷ್ಟು ಉಳಿತದೆ. ಬಟ್ ಅಷ್ಟೇ ಕೆಲಸ ಇರುತ್ತಮ್ಮ. ರಾತ್ರಿ 11 ಅಲ್ಲ, ಎನಿ ಟೈಮ್ 24 hours ಇರುತ್ತೆ. ನಿನ್ನೆ ನೈಟ್ 1 ಗಂಟೆವರೆಗೂ ಆಯಿತು, ಹಂಗೆ ಇದ್ದೇ ಇರುತ್ತೆ ಒಟ್ಟು. ಮತ್ತೆ ಬೆಳಗಿನ ಜಾವ ಎದ್ದು 4 ಗಂಟೆ 4:15 ಎದ್ಬಿಡ್ತು. ಈಗ ಹೆಂಗೆ ಮಾಡ್ತೀರಿ ಅಡುಗೆ ಮಾಡ್ಬೇಕು ಹೇಳ್ತಾ ಇದ್ರು ಅಮ್ಮ ಅಡ್ಜಸ್ಟ್ ಮಾಡ್ತಾರೆ ಅದಕ್ಕೆಲ್ಲ. ಸ್ವಲ್ಪ ಹೆಲ್ಪ್ ಆಗ್ತಾರಲ್ಲ, ಅವರು ಜೊತೆಗೆ ಇರ್ತಾರಲ್ಲ, ಮಾಡ್ಕೊತೀವಿ. ಏನೇನು ತೊಂದರೆ ಇಲ್ಲ. ಹೊಂದಾಣಿಕೆ ಭಾಳ ಮುಖ್ಯ, ಭಾಳ ಮೇನ್ ಇಂಪಾರ್ಟೆಂಟ್ ರೀ. ಅದಕ್ಕೆ ಅದೇ ಹೇಳ್ತಾ ಇದೀವಿಲ್ಲ ನಾವು, ಅತ್ತೆ ಥರ ಅಲ್ಲ, ನಮ್ಗೆ ಅಮ್ಮನೇ ಅವರು ಅಂತ. ಚೆನ್ನಾಗಿ ಇದನ್ನ ಮಾಡ್ತಾರೆ, ನಮಗೆಲ್ಲ ಏನೋ ಆ ಥರ ಇದನ್ನ ಮಾಡಲ್ಲ, ಏನಿಲ್ಲ. ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿತ್ತು ಅಷ್ಟೇ. ಓಕೆ. ಈಗ ಅತ್ತೆ ಸೊಸೆ ಹೊಂದ್ಕೊಳ್ಳೋದೇ ಭಾಳ ಕಷ್ಟ. ನಮ್ಮ ಹರಿಹರದಲ್ಲಿ ಯಾರು ಇದು ಅತ್ತೆ ಸೊಸೆ ಅಂತ ಯಾರು ಕರೆಯಲ್ಲ, ತಾಯಿ ಮಗಳಂತಾನೆ ಬರ್ತಾರೆ. ಯಾರಾದ್ರೂ ನೀವು ತಾಯಿ ಮಗಳ ಅಂತ ಕೇಳ್ತಾರೆ. ಆ ಥರ ಇದೆ. ಅದ್ಭುತ ಅಮ್ಮ. ಓಕೆ. ನಮ್ಮ ಆಜ್ಞೆಯರು, ನಮ್ಮ ಮನೆಯವ್ರ ತಂಗಿರಿ. ಮನೆಯವ್ರ ತಂಗಿ. ಎಷ್ಟು ಜನ ಮಕ್ಕಳು ನಿಮಗೆ? ನಮ್ಗೆ 2 ಗಂಡು ಮಕ್ಕಳು. ಏನು ಮಾಡ್ತಾರೆ ಅವರು? ಒಬ್ಬನು 2nd PUC ಇದ್ದಾನೆ, ಒಬ್ಬನು ಇವಾಗ 9th. 2nd PUC, ಒಬ್ಬ 9th. ಹೌದು. ಓಕೆ. ನಿಮ್ಮ ತವ್ರ ಮನೇದು ಹೇಳೋದಾದ್ರೆ?
ಹಾಂ ಅಮ್ಮ ಅಪ್ಪ ಎಲ್ಲ ಅವರು ರೈತರು ಬೇರೆ ಅಂದರೆ ಅಪ್ಪ ಬಟ್ಟೆ ಬಿಸ್ನೆಸ್ ಮಾಡ್ತಾಯಿದ್ರು. ಚೆನ್ನಾಗಿತ್ತು, ಅವ್ರದ್ದು ಏನು ಪರವಾಗಿಲ್ಲ. ಅದೇ ಬಡತನದಲ್ಲೇ ನಾವು ಒಂದು ಸ್ವಲ್ಪ ಬೆಳೆದಿರೋದು. ಅಂದ್ರೆ ಹಂಗಾಗಿ ಅದು ನಮಗೆ ಇದೈತ್ರಿ. ನೋಡಿ ನೋಡಿ ಬಂದಿದೆ. ಹೌದು, ಓಕೆ. ಅವರೆಲ್ಲ ಮಾಡ್ತಾ ಇದ್ರಲ್ಲ ಅಪ್ಪಾಜಿ ಎಲ್ಲಾರು, ಅಂದ್ರೆ ನಮ್ಗೆ ಅವ್ರದ್ದು ವ್ಯವಹಾರ ಜ್ಞಾನ ಒಂದು ಸ್ವಲ್ಪ ಇದು ಇತ್ತ. ಆಮೇಲೆ ಇವ್ರ ಅತ್ತೆಯವರು ಅದೆಲ್ಲ ನೋಡಿದ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ಓಕೆ. ಅಮ್ಮ ನಮಸ್ತೆ, ನಿಮ್ಮ ಹೆಸರಮ್ಮ? ನೇತ್ರ ಸರ್. ನೇತ್ರ. ಹಸ್ಬೆಂಡ್ ತೀರ್ಕೊಂಡಿರೋದಕ್ಕೆ ಇಲ್ಲಿ ಬಂದು ಇದೀನಿ ಸರ್. ಯಾಕೆ ಏನಾಗಿತ್ತು ರೀ ಸರ್? ಹುಷಾರಿರಲಿಲ್ಲ ಸರ್. ಎಷ್ಟು ಜನ ಮಕ್ಕಳು? ಒಬ್ಬನೇ ಇದ್ದಾನೆ ಸರ್. ಏನು ಓದ್ತಾರೆ? ಈಗ 7th ಸರ್. ಅವನು ಕಳಿಸಲ್ಲ, ಆದರೆ ಅವನಿಗೊಂದು ಸ್ವಲ್ಪ ಇದು ಫಿಟ್ಸ್ ಅನ್ನೋ ಕಾಯಿಲೆ ಇದೆ ಸರ್. ಹೀಗಾಗಿ ಮನೆಯಲ್ಲೇ ಇರ್ತಾನೆ. ನಾನು ಹಾಸ್ಪಿಟ್ಲ್ ವರ್ಕಿಗೆ ಹೋಗ್ತೀನಿ. ತೋರಿಸ್ತಾ ಇದ್ದೀರಿ? ತೋರಿಸ್ತಾ ಇದ್ದೀವಿ. ಏನು ತೋರಿಸ್ತಾ ಇದ್ರಮ್ಮ? ಸರ್ ವೀರಣ್ಣಗಡದವ್ರ ಹತ್ರ ತೋರಿಸ್ತಾ ಇದ್ದೀವಿ, ದಾವಣಗೆರೆ. ಏನು ಗುಣ ಆಗಿದೆ? ಇನ್ನೂ ಆಗ್ತಾ ಇದ್ದಾನೆ ಸರ್. ರಿಕವರಿ ಆಗಬೇಕಾದ್ರೆ ಟೈಮ್ ಹಿಡಿಯುತ್ತೆ, ಬಟ್ ಇದು ಮಾಡಬೇಕಂತ ಹೇಳಿದ್ದಾರೆ, ತೋರಿಸ್ಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಹಾಸ್ಪಿಟ್ಲ್ ವರ್ಕಿಗೆ ಹೋಗ್ತಾ ಇದ್ದೀನಿ. ಓಕೆ. ಹೆಂಗೆ ಫೇಸ್ ಮಾಡಿದ್ವಿ ಬದುಕಲ್ಲಿ ಕೆಲವೊಂದ್ಸಲ ಅನಿರೀಕ್ಷಿತ ಘಟನೆಗಳು ಭಾಳ ಎದುರಿಸಿದ್ದೀನಿ ಸರ್. ಹಾಂ, ಎದುರಿಸಿದ್ದೀನಿ. ಹಾಂ. ಬಟ್ ಸಾಥ್ ಕೊಡೋಕೆ ಇವರಿಬ್ಬರು ಇದ್ದರು. ಹೀಗಾಗಿ ನನಗೇನು ಇದು ಅನ್ನಿಸ್ಲಿಲ್ಲ. ಏನಾದರೂ ಆಗಲಿ ನಾವು ನೋಡ್ಕೊತೀವಿ, ಫಸ್ಟು ನಿನ್ನ ಕೆಲ್ಸಕ್ಕೆ ಹೋಗಿ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊ ಅಂತ ಅಂದಾಗ ಹೋಗಿದ್ದೀನಿ ಸರ್. ಸೊ ಎಡಬಲ್ಲ ಸರ್ ನಿಮಗೆ. ಹೀಗಾಗಿ ಹೋಗ್ತಾ ಇದ್ದೀನಿ ಸರ್. ಹೆಂಗೆ ಅಂತೀರಿ? ಯಾಕೆ ಸುಮಾರು ಜನಕ್ಕೆ ಆ ಥರ ಪ್ರಾಬ್ಲಮ್ ಇದೆ. ಅಂದರೆ ಏನಾದರೂ ಒಂದು ಸಣ್ಣ ಸಮಸ್ಯೆ ಕುಗ್ದು ಹೋಗ್ಬಿಡ್ತೀವಿ, ಬಟ್ ಅಲ್ಲಿಗೆ ಬದುಕು ಮುಗಿದು ಹೋಗಲ್ಲ. ಮುಗಿದು ಹೋಗಲ್ಲ ಸರ್. ಬಟ್ ಇವರಿಬ್ಬರು ಧೈರ್ಯದಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಷ್ಟೇ, ಹೋಗ್ತಾ ಇದ್ದೀನಿ. ಮುಂದೆ ಏನಾದರೂ ಆಗಲಿ ನೋಡೋಣ ಅಂತೇಳಿ ನೋಡ್ಕೊಳ್ಳೋದು ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ ಸರ್. ಇನ್ನೇನು. ಓಕೆ. ಹಾಂ. ಬಟ್ ನನ್ನ ಮಗ ನಿರೀಕ್ಷೆ ನನ್ನ ಮಾಡಲ್ಲ, ಇವರಿಬ್ರನ್ನ ಮಾಡ್ತಾನೆ ಅಷ್ಟೇ. ಚೆನ್ನಾಗಿ ನೋಡ್ಕೊತಾರೆ ಅಷ್ಟೇ, ಚೆನ್ನಾಗಿ ನೋಡ್ಕೊತಾರೆ. ಅವ್ರ ಮಕ್ಳ ಥರ ಚೆನ್ನಾಗಿ. ಹಾಂ. ಇದಕ್ಕೂ ನಿಮ್ಮ ಕತೆ ಇನ್ನೊಬ್ಬರಿಗೆ ಸ್ಫೂರ್ತಿ ಸರ್ ಅಷ್ಟೇ. ಗಂಡ ಸತ್ತ ಅಂತೇಳಿ ಮೂಲೆ ಕುಂದ್ರೋದು ಅದೆಲ್ಲ ಇಲ್ಲ ಸರ್ ಈಗಿನ ಇದ್ರೊಳಗೆ. ಯಾರಿಗೂ ಕೈ ಒಡ್ಬಾರ್ದಲ್ಲ ಸರ್ ಇರೋವರೆಗೂ. ಆಮೇಲೆ ನೋಡೋದು ದೈವೇಚ್ಛೆ ಅದೆಯಲ್ಲ, ದೈವೇಚ್ಛೆ ನಾನು ಮಾಡಕ್ಕೆ ಬರಲ್ಲ. ಬಟ್ ಎಲ್ಲವನ್ನು ನಿಂತ್ಕೊಂಡು ಫೇಸ್ ಮಾಡಿದರೆ ಅಟ್ಲೀಸ್ಟ್ ಮುಂದೆ ಸಾಕ್ತಾ ಇರುತ್ತೆ. ಅದನ್ನೇ ಮಾತಾಡ್ಕೊಂಡು ನಿಂತರೆ ಆಗಲ್ಲ ಸರ್. ದೊಡ್ಡ ತ್ಯಾಗ ಬಂದಿದೆ ಅಂದರೆ ಹೊಂದಾಣಿಕೆ ಅನ್ನೋದು ದೊಡ್ಡದು ಸರ್ ಅಷ್ಟೇ. ಅದೇ ಎಲ್ಲರಿಗೂ ಅದೇ ಹೇಳೋದ್ರಿ. ಇವತ್ತು ಮನುಷ್ಯ ಹುಟ್ಟಿರ್ತಾನಂತ ಸುಮ್ಮನೆ ಜಗಳ ಅವೆಲ್ಲ ಇರ್ಬಾರ್ದು, ಇರಬೇಕು ಮನುಷ್ಯನಲ್ಲಿ. ಎಲ್ಲರೂ ಒಂದು ನಮ್ಮರ್ ತಮ್ಮರ ಅನ್ನೋದು ಇರಲೇಬೇಕು. ಇರಬೇಕು ಇವತ್ತು. ಯಾಕಂದ್ರೆ ಅವರು ಒಂದು ತಾಯಿನೇ ಅಲ್ವಾ ನಮಗೂ, ಹಾಗಾಗಿ ಇರಲೇಬೇಕು. ಅವರು ನಮ್ಮ ಜೊತೆಗೆ ಇರ್ಬೇಕು, ಎನಿ ಟೈಮ್ ಇರ್ಬೇಕು. ಅವ್ರು ಏನು ಕೆಲಸ ಮಾಡಲಿಲ್ಲ ಪರವಾಗಿಲ್ಲ, ನಮ್ಮ ಜೊತೆಗೆ ಇರ್ಬೇಕಂತ ನಾವು ಆಸೆ. ಅವರು ಅಷ್ಟೇ. ನಾವು ಎಲ್ಲಿ ಒಂದು ಗಂಟೆ ಇರಲಿಲ್ಲ ಅಂದ್ರೆ ಅಷ್ಟು ಚಟ್ಪಡಿಸ್ತಾರೆ ಅವರು, ನಮ್ಮ ಅತ್ತೆಯವರು ಅಷ್ಟೇ. ನಾವು ಅದೇ ಹೇಳ್ತಾ ಅತ್ತೆ ಅಂತ ಅನ್ನಂಗಿಲ್ಲ, ಅಮ್ಮನೇ ಅನ್ಕೊಂತ ಬಂದಿರೋ. ನಮ್ಮ ತಾಯಿಕಿನ ಹೆಚ್ಚಿದ್ದಾರೆ ಅವ್ರು ಹೇಳ್ಬೇಕಂದ್ರೆ. ಏನಮ್ಮ ಎಂಥ ಸೊಸೆನ್ ಪಡೆದು ಬಿಟ್ರಿ ನೀವು? ಭಗವಂತನ ಇಚ್ಛೆ ರೀ. ಭಗವಂತನ ಇಚ್ಛೆ. ಹಾಂ, ಭಗವಂತನ ಇಚ್ಛೆ ರೀ. ಹಾಂ. ಈಗ ಭಾಳ ಖುಷಿ ಆಗುತ್ತಮ್ಮ ನೋಡಿ. ಈಗ ನಾವು ಎಲ್ಲ ಹೊರಗಡೆ ಕತೆ ಕೇಳ್ತೀವಿ, ಸೀರಿಯಲ್ಗಳು ನೋಡ್ತೀವಿ, ಎಲ್ಲಿ ನೋಡ್ತೀವಿ ಬರೀ ಗದ್ದಲ ಗಲಾಟೆ ಜಗಳನ. ಅವರು ಇವರು ಜಗಳಗಳು ಇದ್ದೇ ಇರ್ತಾವ. ಮನೇಲಿ ಹಂಗಿಲ್ಲ. ಯಾರು ಒಬ್ರು ಕಾಣಲಿಲ್ಲ ಅಂದ್ರೆ ಒಂದು 10 ನಿಮಿಷಕ್ಕೆ ಫೋನ್ ಬರುತ್ತೆ, ಎಲ್ಲದಿ ಅಂತ. ಹಾಂ, ಓಕೆ. ನೋಡ್ರಿ ಇದೇ ಗುಟ್ಟು. ಎಲ್ಲರೂ ಹಿಂಗೆ ಇರಲಿ ಅಂತ ನಾವು ಬಯಸ್ತಾ ಇರೋದು ಅಲ್ವಾ? ಹಾಂ. ಏನು ಹೊರಗಡೆ ಈಗ ಗಂಡ ಹೆಂಡತಿ ಹೊರಗಡೆ ಹೋಗೋಕ್ಕೆ ನಾನು ಎಲ್ಲರೂ ನಮ್ಮರು ಅತ್ತೆ ಮಾವ ತಾಯಿ ತಂದೆ ಅಂತೇಳಿ ಹೋಗೋದ್ರೆ ಏನೋ ಚೆನ್ನಾಗಿರುತ್ತೆ ಅಂತ ಹೇಳೋದು. ಅದನ್ನೇ ಬೇಡ್ಕೊಳ್ಳೋದು ನಾವು ಅಷ್ಟೇ, ದೇವರಲ್ಲಿ ಎಲ್ಲರ ಜೊತೆಗೆ ಹೊಂದಾಣಿಕೆ ಎಲ್ಲಿ ಅಂತೀರಿ? ಯಾಕೆ ಕೆಟ್ಟ ಹೋಗುತ್ತೆ? ಯಾಕೆ ಹಂಗ ಅದು ಇದಾಗುತ್ತೆ? ಅದೇ ಇಬ್ಬರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅವ್ರ ಅಮ್ಮನೂ ಅಷ್ಟೇ ನಮ್ಗೆ ಸಾಥ್ ಕೊಡ್ತಾರೆ, ನಾವು ಅಷ್ಟೇ ಇದು ಮಾಡ್ತೀವಿ. ಅವ್ರು ಏನೇ ಬೇಕಂದ್ರೆ ಅವ್ರು ನಾನು ಕೇಳ್ತಾರೆ, ನಾನು ಏನೇ ಬೇಕಂದ್ರೆ ಅವ್ರ ಅಮ್ಮನ ಕೇಳ್ತೇವೆ ನಾವು. ಆ ಥರ ಇದ್ರೆ ಮಾತ್ರ. ಅವ್ರು ಏನೇ ಒಂದು ಮಾಡೋದಿದ್ರು ಅಡುಗೆ ಸಮೇತ ಇದೇನು ಮಾಡ್ಲೇವ ಅಂತಲೂ ಕೇಳ್ತಾರೆ. ಆಮೇಲೆ ನಾ ಏನು ಮಾಡೋಣ ಅಂತ ನಾನು ಕೇಳ್ತೀನಿ. ಹಂಗಾಗಿ ಹೊಂದಾಣಿಕೆ ಇದೆ. ಈಗ ಇನ್ನೊಂದು ಗುಟ್ಟು ಹೇಳ್ರಿ. ತುಂಬ ಜನಕ್ಕೆ ದುಡ್ದಿದ್ದನ್ನು ಉಳಿಸ್ಕೊಳ್ಳೋದು ಗಳಿಸೋದು ತುಂಬ ಜನಕ್ಕೆ ಪ್ಲ್ಯಾನೇ ಇರಲ್ಲ. ನೀವು ಅತ್ತೆ ಸೊಸೆ ಸೇರಿ ಹೆಂಗೆ ಪ್ಲ್ಯಾನ್ ಮಾಡಿರಿ? ಏನು ಉಳಿತಾಯ ಹೇಗೆ ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ವಿ. ಅದೇ ಹೇಳಿದ್ವಲ್ಲ, ಇವಾಗ ನಾವು ಹಂಗೆ RD ಅಂತ ಮಾಡ್ಕೊಂಡಿರ್ತೀವಿ. ಯಾಕಂದ್ರೆ ನಮ್ಮ ಕೈಯಲ್ಲಿದ್ರೆ ಉಳಿಯಲ್ಲ ಅದು. ಯಾರೋ ನಮ್ಗೆ ಅದೇನು ಗೊತ್ತರ, ಯಾರೊಬ್ರು ಕಷ್ಟದಲ್ಲಿದ್ದಾನೆ ನಮ್ಗೆ ಕೊಡ್ಬೇಕನ್ನೋ ನನ್ನೊಂದು ನೇಚರ್ ಹೇಳ್ಬೇಕು ಅಂತ. ಅದು ನನಗೆ ಭಾಳ ಇದು ಮಾಡ್ಕೊಂಡಿದ್ದೀನಿ. ಬಟ್ ಇವಾಗ ಏನಂದ್ರೆ ಇಲ್ಲಿ ಹೆಲ್ಪಿಂಗ್ ಮಾಡಲೇಬೇಕು. ಎಲ್ಲರೂ ಒಂದೇ ಇದು ಇರಲ್ಲ, ಕಷ್ಟ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ಅದನ್ನ ಸ್ವಲ್ಪ ಸೇವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಚೆನ್ನಾಗಿ.
ಓಕೆ ಕಷ್ಟ ಕಾಲಕ್ಕೆ ಆಗುತ್ತೆ ಆಗುತ್ತೆ ಅಂತ. ಅವತ್ತು ದುಡ್ದಿದ್ದನ್ನ ಅವತ್ತೇ ಖರ್ಚು ಮಾಡಿ ಹಂಗ ಇಲ್ಲ ಇಲ್ಲ ಇಟ್ಕೊಳ್ಳೇಬೇಕು, ಯಾಕಾರ ಬಂದೇ ಬರುತ್ತೆ. ಮಕ್ಕಳು ಎಜುಕೇಶನ್ ಅಂತ ಇರುತ್ತೆ, ಬೇಕೇ ಬೇಕಾಗುತ್ತೆ ಸರ್. ಓಕೆ ಆಮೇಲೆ ಮನೇಲಿ ಕುತ್ಕೊಂಡು ಎಲ್ಲರೂ ಕುತ್ಕೊಂಡು ಡಿಸ್ಕಷನ್ ಏನಾದರೂ ನಡೆಯುತ್ತಾ, ಅಥವಾ ಒಂದು ಊಟಕ್ಕೆ ಕೂತಾಗ ಟಿಫನ್ ಎಲ್ಲರೂ ಸೇರ್ತೀರಿ? ನಾವೆಲ್ಲ ಅದೇ ಇದ್ದೇ ಇರ್ತೀವಿ. ನಾವು ಜೊತೆಗೆ ಊಟಕ್ಕೆ ಕುಂತಾಗಂತ ಇಲ್ಲ, ನಮ್ಮ ಟೈಮಿಂಗ್ಸ್ ಇರಲ್ಲ. ನಮ್ಮ ಅದೇ ರುಬ್ಬವನ್ನು ಕೈ ಬಿಟ್ಟು ಕೈ ತೊಳ್ಕೊಂಡು ನಾವು ನಮ್ಮ ಡ್ಯೂಟಿ ಮಾಡಲೇಬೇಕಾಗುತ್ತೆ. ಬಟ್ ಅಂದರೆ ಹಿಂಗೆ ಟೀ ಬೆಳಗ್ಗೆ ಟೀ ಕುಡಿಯೋದು ಏನಾರು ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತೇಳಿ ಇದು ಮಾಡ್ತಿರ್ತೀವಿ. ಅದಕ್ಕೆ ಯಾವುದಕ್ಕೂ ಇಲ್ಲ ಅನ್ನಲ್ಲ ಅವರು, ಅಷ್ಟೇ ಆಯ್ತು ಮಾಡಮ್ಮ ಅಂತಾರೆ. ಅಷ್ಟು ಇದನ್ನು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಹೇಳ್ಬೇಕಂದ್ರೆ ನಮಗೆ. ಎಲ್ಲರೂ ಒಂದೇ ಮನೇಲಿ ಇದ್ದೀರಿ? ನಾವು ಒಂದೇ ಮನೇಲಿ ಇದ್ದಾರೆ ಅಷ್ಟು. ಓಕೆ ಭಾಳ ಖುಷಿ ಆಯ್ತು, ಭಾಳ ಖುಷಿ ಆಯ್ತು. ನಿಮ್ಮ ಮನೆಯಲ್ಲಿ ಹೇಗಿತ್ತು ನಿಮ್ಮ ಗಂಡನ ಮನೆಯಲ್ಲಿ ಚೆನ್ನಾಗಿತ್ತು ಸರ್. ಬಟ್ ಆದರೆ ತೀರ್ಕೊಂಡಾದ್ಮೇಲೆ ಈ ಕಡೆ ಬರೋ ಪೊಸಿಷನ್ ಬಂತು. ಹಿಂಗಾಗಿ ಮಗಳಿಗಿನ್ನ ಜಾಸ್ತಿನೇ ನೋಡ್ಕೊತಾರೆ ಸರ್, ಹಿಂಗೇನಿಲ್ಲ. ಇವ್ರಿಗಿನ್ನ 10 ಪಟ್ಟು ಜಾಸ್ತಿನೇ ನೋಡ್ಕೊತಾರೆ, ಇನ್ನೇನಿಲ್ಲ. ಅದಕ್ಕೆ ನೋಡ್ರಿ ಅವರು ತವ್ರ ಮನೆ ಮರ್ತಿಲ್ಲ. ನೀವು ನಿಮ್ಗೂ ದೇವ್ರು ಕೊಟ್ಟಿರೋ ಅವಕಾಶ ಅನ್ಕೋಬೇಕು ಸರ್, ಯಾರಿಗೂ ಸಿಗಲ್ಲ. ಬಟ್ ಎಲ್ಲರೂ ನೋಡೋ ಅದೃಷ್ಟ ಈಗ ಅವ್ರನ್ನಾದ್ರೂ ಕೇಳಲೇಬೇಕಾಗ್ತತ್ತ ಬರ್ಬೇಕಾದ್ರೆ. ಅಷ್ಟೇ, ಇವ್ರನ್ನೇ ನೋಡ್ಕೊಂಡು ಒಂದು ಇದನ್ನ ನೋಡ್ಕೊಂಡು ಇರ್ತೀನಿ ಅಷ್ಟೇ. ಅದು ಏನೇ ಇಲ್ಲ, ಅವ್ರ ಮೇಲೆ ಒಂದು ಗಂಜಿ ಕುಡಿಯೋದು ಅದು ಬೇಕೇ ಬೇಕಾಗತ್ತಲ್ಲ ಸರ್ ಹೆಣ್ಮಕ್ಳಿಗೆ. ಖರೆ ಅದೃಷ್ಟವಂತ. ಬಟ್ ಸಾಥ್ ಕೊಡ್ತಾರಲ್ಲ ಸರ್ ಎಲ್ಲದಕ್ಕೂ. ಕೂರ್ಬೇಡ, ಏನಾದ್ರೂ ಒಂದು ಸಾಧನೆ ಮಾಡ್ಲೇಬೇಕಲ್ಲ ಸರ್ ಇದ್ಮೇಲೆ. ಈಗ ಇವ್ರ ಜೊತೆ ನೀವು ಸೇರ್ಕೊಂಡು ಕೆಲಸ ಯಾವಾಗಲಾದ್ರೂ ಮಾಡ್ತೀನಿ ಸರ್. ನಾನು ಹಾಸ್ಪಿಟ್ಲಿಗೆ ಹೋಗೋದ್ರಿಂದ ಇದಾಗಲ್ಲ, ಟೈಮ್ ಇದ್ದಾಗ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಮಾಡ್ತೀನಿ. ಒಂದು ಹಬ್ಬ ಅಂತ ಬರ್ತೀವಿ, ನಮ್ಮ ಹಬ್ಬ ಅವಾಗಂತ ನಾವು ಮನೆಯಲ್ಲಿ ಎಲ್ಲರೂ ಕುತ್ಕೊಳಕ್ಕಾಗಲ್ಲ, ಯಾರು ಕುತ್ಕೊಳ್ಳಲ್ಲ. ಗ್ರಾಮ ದೇವತೆ ಹಬ್ಬ ಅದು ಬಂದ ನಾವು ಯಾರು ಕೂರೋದೇ ಇದ್ದೇ ಇರುತ್ತೆ. ಟೈಮ್ ಒಂದೇ 4-5 ದಿವಸ ಅಂತೂ ಒಟ್ಟ ಇರಲ್ಲ, ಫ್ರೀ ಇರಲ್ಲ. ಒಂದು ಕಪ್ ಟೀ ಕುಡಿಯೋಕ್ಕೂ ಆಗಲ್ಲ, ಅಷ್ಟು ಭಯಂಕರ ದುಡಿಮೆ ಹಂಗಾರ ನಿಮ್ದು. ಓಕೆ. ಆಮೇಲೆ ಅದ್ರ ಜೊತೆಗೆ ರೆಡಿ ದೋಸೆ ಹಿಟ್ಟು ಅಂತ ಕೊಡ್ತೀವಿ. ಅಂದ್ರೆ ಒಂದು ಸ್ವಲ್ಪ ಅನ್ಸೀಸನ್ ಇದ್ದಾಗ ರೆಡಿ ದೋಸೆ ಹಿಟ್ಟು. ಹೌದು, ಏನದು ರೆಡಿ ದೋಸೆ? ರೆಡಿ ದೋಸೆ ಅಂದರೆ ಎಲ್ಲ ನಾನೇ, ಅದಕ್ಕೆಲ್ಲ ಐಟಮ್ಸ್ ಎಲ್ಲ ನಾನೇ ಹಾಕಿ ದೋಸೆ ಹಿಟ್ಟಿಗೆ 50 ರೂಪಾಯಿ kg ಹಂಗೆ. ಅಂದರೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಗ್ರಾಹಕರಿಗೆ ಅವ್ರಿಗೂ ಒಂದು ಚೆನ್ನಾಗಿರುತ್ತೆ, ಚೆನ್ನಾಗಿ ಸಿಗುತ್ತೆ ಅನ್ನೋ ಒಂದು ಇದೇ ಇರುತ್ತಲ್ವಾ. ಆ ಮೆಂಟಾಲಿಟಿ ಇಟ್ಕೊಂಡು ನಾನು ಲಾಕ್ಡೌನ್ ಟೈಮಿಂದ ಅವಾಗ ಒಂದು ಸ್ವಲ್ಪ ಕಮ್ಮಿ ಆಯಿತು. ಬಟ್ ನಮಗೂ ವ್ಯವಹಾರಲ್ಲಿ ಹೊಡ್ತಕ್ಕಂತ ಅಂತ ಸ್ವಲ್ಪ ಅವಾಗಿಂದ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಹಂಗೆ ಇಂಪ್ರೂವ್ಮೆಂಟ್ ಆಗ್ತಾ ಬಂತು, ಪರವಾಗಿಲ್ಲ. ಅದು ಒಂದು ಈಗ ದೋಸೆ ಅಂದ್ರೆ ಹಿಟ್ಟು ರುಬ್ಬಿಕೊಡ್ತೀರಿ, ದೋಸೆ ಮನೇಲಿ ರೆಡಿ ಹಿಟ್ಟು ಅಂದ್ರೆ ಮನೆಯಲ್ಲೇ ತಗೊಂಡು ಅದೇ ಎಲ್ಲ ಹಾಕಿರ್ತೀವಿ. ಮನೇಲಿ ದೋಸೆ ಹಿಟ್ಟಿಗೆ ಏನು ಹಾಕ್ಬೇಕು ಐಟಮ್ಸ್ ಎಲ್ಲ ಹಾಕಿರ್ತೀವಿ. ಅಕ್ಕಿ, ಮೆಂತೆಕಾಳು, ಅವಲಕ್ಕಿ, ಉದ್ದಿನ ಬೇಳೆ, ಕಡಲೆಬೇಳೆ ಎಲ್ಲ ಹಾಕಿ ರೆಡಿ ಮಾಡಿ ಪ್ಯಾಕೆಟ್ ಮಾಡಿರ್ತೀವಿ. 1 kg ಪ್ಯಾಕೆಟ್ ಮಾಡಿಟ್ಟಿರ್ತೀವಿ. 50 ರೂಪಾಯಿ 1 kg. ಏನು ಹೆಸರು ಇಟ್ಟಿರಿ ಅದಕ್ಕೆ? ಹೆಸರು ಏನು ಇಟ್ಟಿಲ್ಲ ಸರ್, ನಾನು ನಂದೇ ಹೊಳೆ ಬಸವೇಶ್ವರ ರುಬ್ಬೋ ಯಂತ್ರ ಅಂತ ಮಾಡಿದೀವಲ್ಲ, ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟಾಗುತ್ತಮ್ಮ 1 kg ಹಿಟ್ಟಿಗೆ ದೋಸೆ? 4 ಜನ ತಿನ್ಬೋದು. ಒಂದು 15 ತನಕ ಆಗುತ್ತೆ, ಒಂದು 15 ದೋಸೆ ಆಗುತ್ತೆ. 50 ರೂಪಾಯಿಗೆ 15 ದೋಸೆ? ಹೌದು. ಹಂಗಾಗಿ ಇಲ್ಲ, ಗ್ರಾಹಕರಿಗೆ ಭಾಳ ಚೆನ್ನಾಗಿರುತ್ತೆ ಅಂತೇಳಿ ಭಾಳ ಇಷ್ಟಪಟ್ಟು ತೊಗೊಂಡು ಹೋಗ್ತಾರೆ. ಯಾರು ಇದಿಲ್ಲ, ಅಷ್ಟು ಚೆನ್ನಾಗಿರುತ್ತಮ್ಮ. ಹೆಂಗೆ ಐಡಿಯಾ ಮಾಡಿದ್ರಿ ಇದನ್ನ ಸೇಲ್ ಮಾಡಿ? ಅದೇ ಸರ್, ನನಗೆ ಒಂದು ಸ್ವಲ್ಪ ಲಾಕ್ಡೌನ್ ಟೈಮಲ್ಲಿ ಇದು ಆಯಿತು, ಸ್ವಲ್ಪ ವ್ಯವಹಾರಕ್ಕೆ ಹೊಡ್ತಕ್ಕೂ ಅಂತ ನಾವು ಮನೆ ನಡೆಸ್ಬೇಕಲ್ಲ ಸರ್. ಹಂಗಾಗಿ ನೋಡೋಣ, ಏನೋ ಒಂದು ಐಡಿಯಾ ಮಾಡೋಣ ಅಂತೇಳಿ ಅಂದ್ರೆ ಮಾಡಿದೆ. ಅದು ಸಕ್ಸಸ್ ಆಯಿತು ಸರ್. ಭಾಳ ಸೇಲ್ ಆಗ್ತಾ ಇದೆ? ಹೋಗುತ್ತೆ. 2 ದಿವಸಕ್ಕೊಂದು 15 kg 20 kg ಹಿಂಗೆ ಹೋಗುತ್ತೆ. 2 ದಿವಸಕ್ಕೊಂದ್ಸರಿ ಹೋಗುತ್ತೆ. ಈಗ ಅದು ಎಷ್ಟು ದಿವಸ ಇರುತ್ತಮ್ಮ ತಗೊಂಡೋದ್ರೆ? ಇಲ್ಲ, ಅವ್ರು ಅದು ಇವಾಗ ತೊಗೊಂಡು ಮಾಡ್ಕೊಂಬಿಡ್ತಾರೆ. ಅವರು ಬೇಕು ಅಂದ್ರೆ ನೈಟ್ ತೊಗೊಂಡೋಗಿ ಅವ್ರ ಟೈಮ್ ಯಾವಾಗ ಇದು ಇರುತ್ತೆ ಅವಾಗ ಬಂದು ತೊಗೊಂಡು ಮಾಡ್ಕೊತಾರೆ. ಇವಾಗ ಇದರಲ್ಲೆಲ್ಲ ಸಿಗುತ್ತಲ್ಲ, ಹೊರಗಡೆ MT ಎಲ್ಲ ಸಿಗುತ್ತಲ್ಲ, ಅದೇ ಥರ ಇದು ಇರುತ್ತೆ. ಬಟ್ ಇದು ಫ್ರೆಶ್ ಇರುತ್ತೆ. ಹೌದಾ? ಹೌದು. ಹಂಗಾಗಿ ಜನಕ್ಕೆಲ್ಲ ಈಗ ನೋಡಿ, ಯಾರ ಹೋಟ್ಲ್ ಪಾಪ ಹುಡುಗರು ಮಾಡ್ತೀನಿ ಅಂದ್ರೆ ಇಂಥವನ್ನೆಲ್ಲ ತೊಗೊಂಡು ಬಿಸ್ನೆಸ್. ಹೌದು, ಮಾಡ್ತಾರೆ. ಇದು ಇದೆಯಲ್ಲ, ಉಡುಪಿ ಕಾಮತ್ ಹೋಟೆಲ್ ಅಂತ, ಅವರೆಲ್ಲ ಒಂದು ಒಯ್ತಾರೆ. ಒಂದು 4 ದಿವಸಕ್ಕೊಮ್ಮೆ ಸರಿ ಒಂದು 15 kg 20 kg 20 ಅವ್ರಿಗೆಲ್ಲ ಹೆಂಗೆ ಸೇಲ್ ಆಗುತ್ತೆ ಹಂಗೆ ತೊಗೊಂಡು ಹೋಗ್ತಾ ಇರ್ತಾರೆ ಅವರು. ಓಕೆ. ಈಗ ಇದು ರುಬ್ಬೋದ್ರ ಜೊತೆಗೆ ನಿಮ್ದು ಪ್ರಾಡಕ್ಟ್ ಸೇಲ್ ಆಗ್ತಿದೆ? ಸೇಲ್ ಆಗ್ತಾ ಇದೆ. ಓಕೆ. ಅವತ್ತು ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡು ಹೌದು. ಈಗ ಆರ್ಡರ್ ಕೊಟ್ಟಾಗ ಮಾಡ್ತೀರಾ ಏನು ಮೊದಲೇ ರೆಡಿ ಇರುತ್ತೆ? ಇಲ್ಲ, ನನಗೆ ಒಂದು ಅರ್ಧ ಗಂಟೆ 1 ಗಂಟೆ ಟೈಮ್ ಕೊಟ್ಟರೆ ಸಾಕು. ನಾನು ಒಂದು 15 kg ತನಕ 20 kg ನಾನು ಮಾಡ್ಕೊಡ್ತೀನಿ ಸರ್. ಹೌದು. ನೋಡ್ರಿ ಸಸ್ಯ, ಈಗಿನ ಕಾಲದವರು ಇಲ್ಲ ಅಂತ ಅವ್ರಿಗೆ ಯಾವತ್ತೂ ನಾನು ವಾಪಸ್ ಕಳ್ಸಲ್ಲ, ಮಾಡ್ಕೊಡ್ತೀನಿ ಒಟ್ಟಿನಲ್ಲಿ ಅವ್ರಿಗೆ. ಓಕೆ. ಸೊ ಈಗ ನೋಡ್ತಕ್ಕಂಥವ್ರು ಆರ್ಡರ್ ಬಂದ್ರೆ ಹೇಗೆ ಕೊಡ್ತೀರಿ, ಏನ್ ಮಾಡ್ತೀರಿ? ಯಾರಾದ್ರೂ ರುಬ್ಬಿಸ್ಕೊಳಕ್ಕೂ ಹೋಗೋದು, ದೋಸೆ ಇಟ್ಟು ತಗೊಂಡು ಹೋಗ್ಬೋದು.
Okay. ಅವ್ರೊಬ್ಬೊಬ್ರು ಇದ್ದಂತರ ಬರ್ತಾರೆ, ಇಲ್ಲ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಬರ್ತಾರೆ, ಇಲ್ದಂತರ ಬರ್ತಾರೆ. ಇಲ್ದಂತರಿಗೆ ಹಂಗೆ ಕೊಟ್ಟು ಕಳಿಸಿದ್ದೀನಿ ನಾನು. ಹೌದಾ? ಹೌದು. ಹಂಗಾಗಿ ಇಲ್ಲ ಅದೇನಿದೆ ಇಲ್ಲ, ಒಬ್ಬೊಬ್ರು ಎಲ್ಲ ಕಮ್ಮಿ ಮಾಡ್ಕೊಂತಾರೆ, ಆಯ್ತು ಅಂತೇಳಿ ಅಂದು ಇದು ಮಾಡ್ತೀವಿ. ಒಟ್ನಲ್ಲಿ ಇಷ್ಟೇ ಅಂತ ಏನಿಲ್ಲ, ಒಟ್ಟು 550 ರೂಪಾಯಿ ಅಂತ ಮಾಡಿದ್ದೀವಿ. ಅದ್ರಲ್ಲಿ ಕೆಳಗೆ ಇದನ್ನ ಮಾಡ್ತಾರೆ, ಬಡವರು ಇದ್ದಾರೆ ಏನು ಮಾಡ್ತಾರೆ, ತಗೊಂಡೋಗ್ಲಿ ಏನು ಅಂತೇಳಿ ಕೊಡ್ತೀವಿ ಅಂತ ಮಾಡ್ತೀವಿ. ಅಂದರೆ ಹೆಲ್ಪ್ ಆಗಲಿ ಎಲ್ಲರಿಗೂ ಅಂತ ನಮ್ದೊಂದು ಆಸೆ. ನಮಗೂ ಆಗಿರ್ಬೇಕು, ಅವ್ರಿಗೂ ಆಗಿರ್ಬೇಕಲ್ಲ ಅಂತ. ಹಿಂಗೆ ಈ ತರ ತಮ್ಮ ಮನೆಯಲ್ಲಿ ತಮಗೇನು ಕೆಲಸ ಬರುತ್ತೋ ಮನೆಯಲ್ಲಿ ಮಾಡೋದು ಒಳ್ಳೇದು ಅಂತ. ಈಗ ಸುಮಾರು ಜನ ಒಂದು ಪ್ರಶ್ನೆ ಕೇಳ್ತಾರೆ ಎಲ್ಲರೂ, ಸರ್ ನಾವು ಮಾಡಕ್ಕೆ ರೆಡಿ ಇದೀವಿ, ಅದು ಮಾರ್ಕೆಟ್ ಹೆಂಗೆ ಮಾಡ್ಬೇಕು ಸರ್, ಮಾರಾಟ ಹೆಂಗೆ ಮಾಡ್ಬೇಕು ಅಂತ ಕೇಳೋರೆ ಸುಮಾರು ಜನ ಇದ್ದಾರೆ. ಅದಕ್ಕೇನು ಹೇಳ್ತೀರಿ ನೀವು? ಅಂದರೆ ಅದು ಮಾರ್ಕೆಟಿಂಗ್ ಅಂದರೆ ಇವರು ಅಮ್ಮ ಮಾಡ್ಕೊತ ಬಂದ್ರಲ್ವ, ಏನಿಲ್ಲ ನಮಗೆ ಗೊತ್ತಿದ್ದೇ ಇರುತ್ತಲ್ವ. ಈಗ ಅದೇ ಸೋಷಿಯಲ್ ಮೀಡಿಯಾ ಇರುತ್ತೆ, ಆಮೇಲೆ ಏನಪ್ಪ ಅಂದ್ರೆ ನಮ್ಮದು ಸ್ಟೇಟಸ್ ಎಲ್ಲ ಹಾಕ್ತಿರ್ತೀವಿ. ಚೆನ್ನಾಗಿದೆ, ನಮ್ದೇನಿದೆ ಇಲ್ಲ, ಬಟ್ ಅದು ಮಾಡ್ಕೊಳ್ಳೇಬೇಕು. ಏನಾದರೂ ಆಗೇ ಆಗುತ್ತೆ, ಆಗಲ್ಲ ಅಂತ ಕುಗ್ಗಬಾರ್ದು. ಒಂದ್ಸರಿ ಲಾಸ್ ಆದರೆ ಒಂದ್ಸರಿ ಲಾಭ ಆಗೇ ಆಗುತ್ತೆ, ಮಾಡ್ಕೊಳ್ಳೇಬೇಕು. ಅಂದರೆ ನಾವು ಕುತ್ಕೋಬಾರ್ದು, ಆಗಲಿಲ್ಲ ಅಂತ ತೆಗಿಯಂಗಿಲ್ಲ. ಆಗುತ್ತೆ ಒಂದ್ಸರಿ, ಎಷ್ಟೋ ಸರಿ ಲಾಸ್ ಆಗಿದೆ ನಮ್ಮದು, ಬಟ್ ಹಂಗಂತೇಳಿ ನಾವು ಬಿಟ್ಟಿಲ್ಲ, ಮಾಡ್ತಾನೆ ಇದೆ, ನಿರಂತರವಾಗಿ ಮಾಡಲೇಬೇಕು. ಹೌದು, ಪ್ರಯತ್ನ ಪಟ್ಟಾಗ ಮಾತ್ರ ನಮ್ಮ ಫಲ ಸಿಗತ್ತೆ. ಅದು ಆಗತ್ತೆ. ಇದು ಒಂದ್ ದಿವಸ 2 ದಿವಸ ಆಯ್ತು ಅದೇನು ಆಗ್ಲಿಲ್ಲ, ಅಥವಾ ಇವತ್ತು ಇದನ್ನ ಮಾಡಿದೆ ನಾಳೆ ಇನ್ನೊಂದು ಮಾಡಿದೆ, ಇಲ್ಲ ಇದನ್ನೇ ನಾವು ಏನು ಮಾಡತ್ತೀವಿ ಅದನ್ನೇ ಕಂಟಿನ್ಯೂ ಆಗಿ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ. ಅವ್ರ ಅಮ್ಮ ಮಾಡ್ಕೊಂತ ಬಂದ್ರು, ಇವಾಗ ನಾವು ಅದನ್ನೇ ಮಾಡೋಣ, ಇಂಪ್ರೂವ್ಮೆಂಟ್ ಮಾಡೋಣ ಅಂತೇಳಿ ಅಂದು ಅವರು ಫಸ್ಟ್ ಸ್ಟಾರ್ಟಿಂಗ್ 2 ಮಿಷಿನ್ ಹಾಕಿದ್ರು. ಮಾಡ್ತಾ ನಾವೇನು ಮಾಡಿದ್ವಿ, ಈಗಿನ ಜನ್ರೇಷನ್ ತಕ್ಕಂಗೆ ಮಾಡ್ಕೊಂತ ಬಂದ್ವಿ. ಅವರೆಲ್ಲ ಸ್ಪೀಡ್ ಮಿಷಿನ್ ಕೇಳ್ತಾರೆ, ಎನಿ ಫಾಸ್ಟ್ ಹಿಂಗೆ ತೊಗೊಂಡು ಹೋಗ್ತಾ ಇರ್ಬೇಕು. ಆ ಥರ ಗಿರಾಕಿಗಳು ಬರ್ತಾರೆ ನಮ್ಮ ಹತ್ರ, ಕಸ್ಟಮರ್ಸ್. ಹಂಗಾಗಿ ನಾವು ಅವ್ರಿಗೆ ಯಾವ ಥರ ಬೇಕು ಆ ಥರ ಮಾಡಿಕೊಡ್ತೀವಿ. ಹಂಗಾಗಿ ನಮ್ಮ ಸುತ್ತ 10 ಹಳ್ಳಿಗೂ ಬಂದು ತೊಗೊಂಡು ಹೋಗ್ತಾರೆ. ಇದು ಏನು ಲೋನ್ಗಿನ್ ಏನಾದರೂ ತೊಗೊಂಡ್ರಿ, ಮಿಷಿನ್ ಹಾಕೋದಕ್ಕೆ, ಅಥವಾ ನಿಮ್ಮದೇ ಬಂಡವಾಳ ತೊಗೊಂಡಿರ್ತೇವೆ ನಾವು. ಲೋನ್ಗಳು ಬೇಕೇ ಬೇಕಾಗುತ್ತೆ. ಈಗ ಸರ್ಕಾರದ ಬೇಕಾದಷ್ಟು ಸಹಾಯಗಳಿದೆಯಲ್ಲ, ಅದನ್ನೇನಾದರೂ ಸಬ್ಸಿಡಿ ಲೋನ್ ತೊಗೊಂಡ್ರಿ? ಸಬ್ಸಿಡಿ ಲೋನ್ ಅಂತ ಏನಿಲ್ಲ ಸರ್, ನಾವು ಅದೇ ಧರ್ಮಸ್ಥಳ ಸಂಘದಲ್ಲಿ ನಿಮ್ದು ಮಾಡಿ ಮಾಡ್ತೀವಿ, ಸ್ತ್ರೀ ಶಕ್ತಿ ಸಂಘ ಅಂತ ಮಾಡಿರ್ತೀವಿ, ಅದರಲ್ಲಿ ತೊಗೊಂಡಿರ್ತೀವಿ. ಇಲ್ಲಿ ಉಳಿತಾಯ ಇದೆ, ಗಳಿಕೆ ಇದೆ, ಮನಃಶಾಂತಿ ಇದೆ, ಟೈಮ್ ಪಾಸ್ ಆಗುತ್ತೆ, ಮನೆಯಲ್ಲೇ ಇರ್ತೀವಿ. ಆಮೇಲೆ ಎಲ್ಲರೂ ಒಂದು ಬಾಂಧವ್ಯ ಇರುತ್ತೆ. ಎಲ್ಲ ಮೇನ್ ಅದೇ ರೀ ನಮಗೆ ಮುಖ್ಯ ಹೇಳೋದು. ಇವತ್ತು ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಅದವೆಲ್ಲ ಮುಖ್ಯ. ಮನುಷ್ಯನಿಗೆ ಬೇಕು, ನನ್ನವರು ತನ್ನವರು ಮನುಷ್ಯನಿಗೆ ಬೇಕೇ ಬೇಕು. ಅದಕ್ಕೆ ದುಡಿಮೆ ಬಹಳ ಮುಖ್ಯ. ಹೌದು ಅಲ್ವಾ? ಅಂದ್ರೆ ಮನಃಶಾಂತಿ ಬೇಕಾ, ಆರ್ಥಿಕ ಪರಿಸ್ಥಿತಿ ಮನೇಲಿ ನಾವೀಗ ಅದೇ ಖಾಲಿ ಸುಮ್ಮನೆ ಕುತ್ಕೊಂಡು ಅಂದ್ರೆ 108 ಯೋಚನೆಗಳು ಬರುತ್ತೆ. ಬಟ್ ಇದು ಇತ್ತು ಅಂದ್ರೆ ಅದರಲ್ಲಿ ಹೋಗ್ಬಿಡುತ್ತೆ, ನಮ್ಗೇನು ಯೋಚನೆನೇ ಬರಲ್ಲ ಅವಾಗ. ಓಕೆ, ಬಹಳ ಅದ್ಭುತವಾದ ಕತೆ ಹೇಳಿದ್ರಿ. ಬೆಳಗಿನ ಜಾವ ಪಾಪ ನಾನು ಏನು ನಿಮ್ಮನ್ನು ಕೇಳಲಾರ್ದಂಗೆ ಬಂದಿದ್ದೆ ಗೆಳೆಯರ. ನೋಡಿ ಸಣ್ಣದ ಇಲ್ಲಮ್ಮ, ಯಾರು ಊಹಿಸಿರಲ್ಲ ಅಂತ ಆ ಥರ ನಮಗೆ ಸರ್ಪ್ರೈಸ್ ಕೊಟ್ಟು. ನಮ್ಮ ಚಾನಲ್ ನೋಡ್ತಾ ಇದ್ರಿ? ನೋಡ್ತೀನಿ ಸರ್, ನಾನು ಭಾಳ ಟೈಮ್ ನೋಡಿದ್ದೀನಿ. ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಇಷ್ಟ ಆಗಲ್ಲ? ಒಂದು ಇಂಥ ಇಷ್ಟ ಇಲ್ಲ ಅಂತೆಲ್ಲ, ನಿಮ್ಮ ಪ್ರೋಗ್ರಾಮ್ ಮಾತ್ರ ಭಾಳ ಚೆನ್ನಾಗಿ ಬರ್ತಾ ಇದೆ, ಎಲ್ಲದೂ ಚೆನ್ನಾಗಿ ಬರ್ತಾ ಇದೆ, ನೋಡಿದ್ದೀನಿ ನಾನು ಭಾಳ ಸತ್ಯ. ಬೆಳಗಿನ ಜಾವ ದಿಢೀರ್ನೆ ನಿಮ್ಮ ಮನೆ ಸರ್ಪ್ರೈಸ್ ಆಯ್ತು, ಖುಷಿ ಅನ್ನಿಸ್ತು ಒಂಥರ. ಇವತ್ತು ನೋಡ್ತೀವಲ್ವ ಯೂಟ್ಯೂಬಲ್ಲಿ, ನಮ್ಮ ಹೋಟ್ಲಿಗೆ ಬರ್ರಿ ಸರ್, ನಮ್ದೊಂದು ಸ್ವಲ್ಪ ಇದನ್ನ ಮಾಡಿ ಸರ್ ಅಂತಿರ್ತಾರೆ. ಬಟ್ ಅದು ಏನಪ್ಪ ಹಿಂಗೆ ಕೇಳ್ಕೊಂತಾರಲ್ಲ ಅಂತ, ಅದು ಇವತ್ತು ನನಗೆ ಅದು ಆಶ್ಚರ್ಯ ಅನ್ನಿಸ್ತು ಸರ್. ಭಾಳ ಚೆನ್ನಾಗೈತೆ ಸರ್. ಹೌದು, ಅದೇ ಹೇಳ್ತೀವಲ್ಲ ನಾವು, ಅದೇ ಹೇಳ್ತೀವಲ್ಲ, ದೇವರು ನಾವೇನು ಮಾಡ್ಕೊಳ್ಳಿಲ್ಲ ಅಂತ ದೇವ್ರು ಹೆಂಗಾರ ಮಾಡಿ ನಮಗೆ ಅಂತ ದಾರಿ ತೋರಿಸ್ತಾ ಅನ್ನೋಕ್ಕೆ ದೇವ್ರ ದಾರಿನೇ ಸರ್. ಒಳ್ಳೇದಾಗ್ಲಿ ನಿಮಗೆ, ಇನ್ನೂ ದೊಡ್ಡದಾಗಿ ಬೆಳೀರಿ ಅಮ್ಮ, ಇನ್ನೂ ದೊಡ್ಡದಾಗಿ. ಏನು ಸೈಟಿಗೆ ಇಟ್ಟು ತೊಗೊಂಡು ಇನ್ನೂ ದೊಡ್ಡ ಮನೆಗಿನೇ ಹಾಕ್ಸ್ಬೇಕು ಆ ಥರ? ಐತೆ ಸರ್, ಭಾಳ ಐತೆ ನನಗೆ. ಐತಿ ಸೈಟ್ ತೊಗೊಂಡು ಸರ್ ಮೊನ್ನೆ. ಅದೇ ನೋಡಬೇಕು, ದೇವ್ರ ಭಗವಂತನ ಇಚ್ಛೆ, ಅದು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟು, ದೇವ್ರಿಗೆ ಬಿಟ್ಟಿದ್ದಲ್ವಾ, ಶ್ರಮ ಮಾಡಿ ಬೀಳ್ಬೇಕಾದ್ರಲ್ಲಿ ಅಂತ. ಎಲ್ಲಿ ತೊಗೊಂಡ್ರಿ ಸೈಟ್? ಇಲ್ಲಿ KSP ಕಾಲೋನಿ ಒಳಗೆ ತೊಗೊಂಡಿದ್ದಾರೆ. 2 ವರ್ಷ ಆಗ್ತಾ ಬಂತು ತೊಗೊಂಡು. ಅದೇ ತೊಗೊಂಡಿದ್ದಾರೆ, ಲೋನ್ ಮೇಲೆ ತೊಗೊಂಡಿದ್ದಾರೆ. ಅದನ್ನ ಕಟ್ಕೊಂಡು ಅದು 14 ಲಕ್ಷ ಬಿತ್ತು. 14 ಲಕ್ಷ. ಇನ್ನು ಮನೆ ಕಟ್ಟಬೇಕು, ಆಗುತ್ತೆ. ಕಷ್ಟಪಟ್ರಿ ಎಲ್ಲದು. ಬಟ್ ಧೈರ್ಯ ಮಾಡಿ ಹೆಣ್ಣು ಮಕ್ಕಳೇ ಸೇರಿ ನೀವು ಮಾಡ್ತಾ ಇರೋದೊಂದು ಭಾಳ ಖುಷಿ ಆಯಿತು ನನಗೆ, ಇನ್ನೊಬ್ಬರಿಗೆ ಇನ್ಸ್ಪೈರ್ ಕತೆ. ಹಾಗಾಗಿ ನೆಕ್ಸ್ಟ್ ಇನ್ನೊಂದ್ಸಲ ವಿಸಿಟ್ ಮಾಡುವಾಗ ನಿಮ್ಮ ಮನೆ ಆಗಿರಲಿ ಸರ್. ಹೌದು ಸರ್, ಖಂಡಿತ ನಾನು ಬರ್ತೇನೆ. ಅದೊಂದು ಖುಷಿ ಹಂಚ್ಕೊಳ್ಳೋಣ ಜನಗಳಿದ್ರಿಗೆ ಅಲ್ವಾ? ನೋಡಿ ಸರ್, ನಮ್ದು ದೋಸೆ ಟೇಸ್ಟ್ ನೋಡೋ ಬನ್ನಿ. ಆಗ್ಲಿ ಗೆಳೆಯರೇ, ದೋಸೆ ಕತೆ ಭಾಳ ಚೆನ್ನಾಗಿತ್ತು. ಎಲ್ಲರನ್ನೂ ಹೆಣ್ಮಕ್ಳು, ಇನ್ನೂ ನಾನು 5ವರೆಗೆ ಆ್ಯಕ್ಚುಲಿ ಬಂದಿದ್ದೆ, ನಿಮ್ಮನ್ನು ಮಾತಾಡ್ಸೋದು ಹೆಂಗೆ ಅಂತ ಹೇಳ್ಬಿಟ್ಟು ತಡೆದು ಮಾತಾಡ್ಸಿದ್ದೀನಿ. ಬಟ್ ಭಾಳ ಖುಷಿ ಆಯಿತು ಅಮ್ಮ, ನೀವು ಈಜಲ್ಲಿ ಅಂದರೆ
ಒಂದು ಮೇಟಿ ಕರೆಕ್ಟಾಗಿದ್ದರೆ ಎಲ್ಲದೂ ಸರಿಯಾಗಿ ನಡೆಯುತ್ತೆ ಅಂತ ಅಲ್ವಾ? ದೊಡ್ಡವ್ರು ಇದಾರಲ್ಲ, ಇರಲೇಬೇಕು. ಹಾ. ಮನೆ ಪ್ರತಿಯೊಬ್ಬರ ಮನೆಗೂ ಹಿರಿಯರಂತ ಇರಲೇಬೇಕು. ಅವ್ರ ಇದು ಸಪೋರ್ಟ್ ಇಲ್ಲದೆ ಯಾವುದೂ ಆಗಲ್ಲ. ಅವ್ರ ಆಶೀರ್ವಾದ ಬೇಕು ಮೇನ್ ಮುಖ್ಯ. ಅಲ್ವಾ? ಆಮೇಲೆ ಏನಾಗ್ತದೆ, ಹಿರಿಯರಂದ್ರೆ ಬರೀ ಇದಕ್ಕೆ ಅಂತಲ್ಲ, ಎಲ್ಲವೂ ಸರಾಗವಾಗಿ ನಡೀತಾ. ಹೌದು. ಹಾ, ಇವತ್ತು ನಾವು ಒಂದು ಅಚಾನಕ್ ಏನೋ ಒಂದು ಇಲ್ಲಪ್ಪ ಅಂದ್ರೆ ಅವ್ರನ್ನ ನೋಡ್ಕೊಂಡು ಹೋಗ್ತಾರಲ್ಲ ಅನ್ನೋ ಒಂದು ಇದೂ ಇರುತ್ತೆ. ಬಟ್ ಮನೆಯೊಳಗೆ ಇರ್ತಾರಲ್ಲ ಹಿರಿಯರು. ರೀಸೆಂಟ್ ನಮ್ಮ ಮಾವಾರೇ ತೀರ್ಕೊಂಡಿದ್ದಾರೆ. ಬಟ್ ನಮಗೂ ಇನ್ನೂ ಅರ್ಗಿಸ್ಕೊಳಕ್ ಆಗ್ತಿಲ್ಲ ಅದನ್ನ ಹೇಳ್ಬೇಕಂದ್ರೆ. ಆಮೇಲೆ ನೋಡಿ, ಆ ಹಬ್ಬಗಳು ಆಚಾರ ವಿಚಾರ ನಮಗೆ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ, ಏನೇನೋ ವಿಚಾರಗಳು ಈಗಿನ ಕಾಲದವ್ರಿಗೆ ಎಲ್ಲಿ ಗೊತ್ತಿರುತ್ತೆ. ಇಂಥವ್ರು ಹಿರಿಯರು ಯಾರಿದ್ರೆ ಹೇಳ್ಕೊಡ್ತಾರೆ, ಮಾಡ್ತಾರೆ. ಹಾಗಾಗಿ ಮನೆಯಲ್ಲಿ ಹಿರಿಯರು ಇರ್ಬೇಕು. ಹೌದು ಹೌದು ನಿಜ. ಹೌದೌದು ಹೌದು. ಇದನ್ನ ನಮ್ಮದೇ ಏನು ಗೊತ್ತಿರಲ್ಲ, ನಾವು ಇಲ್ಲಿ ಇದನ್ನ ಮಾಡ್ತಾ ಇರ್ತೀವಿ. ಹೇಳ್ತಾರೆ ಇದನ್ನ ಮಾಡಮ್ಮ ಇದನ್ನೆಲ್ಲ ಅಂತ ಆಯ್ತಮ್ಮ ಅಂತ. ಓಕೆ, ಥ್ಯಾಂಕ್ ಯು. ಖುಷಿ ಆಯಿತು ಬೆಳಗ್ಗೆದ್ದು ಅಮ್ಮನ ಮಾತಾಡ್ಸಿದ್ದು ಮತ್ತು ಈ ಸಹೋದರ ಹಿರಿಯರನ್ನ ಮಾತಾಡಿಸಿ. ಪಾಪ ಆಲ್ರೆಡಿ ಜನ ಕಾಯ್ತಾ ಇದ್ದಾರೆ, ನಾವು ಇವ್ರು ನಿಂತ್ಕೊಂಡು ಮಾತಾಡಿಸ್ತಾನೆ ಇದ್ದೀನಿ. ಹಾಗಾಗಿ ಬನ್ನಿ, ಹರಿಹರಕ್ಕೆ ಬಂದಾಗ ಇದು ಅಡ್ರೆಸ್ ಇನ್ನೊಂದ್ಸಲ ಹೇಳ್ಬೇಡಮ್ಮ. ಹರಿಹರ, ಇದು ನಡುವಿನಪೇಟೆ. ಹರಿಹರ ನಡುವಿನ ಪೇಟೆ. ಬಸವೇಶ್ವರ ರುಬ್ಬು ಯಂತ್ರ. ಯಾವುದದು? ಹೊಳೆ ಬಸವೇಶ್ವರ ರುಬ್ಬು ಯಂತ್ರ ಅಂತ. ಹೊಳೆ ಬಸವೇಶ್ವರ ರುಬ್ಬುವ ಯಂತ್ರ. ನೆನಪಿಟ್ಕೊಳ್ಳಿ, ಒಂದ್ಸಲ ಬನ್ನಿ. ದೋಸೆ ಹಿಟ್ಟು ತೊಗೊಂಡೋಗಿ 1 kg 15 ದೋಸೆ ಆಗುತ್ತೆ. ಅದ್ಭುತವಾಗಿ ನೀವು ತಿನ್ಬೋದು. ಇವ್ರು ನೆನೆಸ್ಕೋತೀರಿ. ಆಮೇಲೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ಗೃಹ ಉದ್ಯಮ ಯಾವತ್ತೂ ಬೆಳಿಬೇಕು. ಯಾಕೆ ಅಂತಂದರೆ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣದು ಉದ್ಯಮ ಮಾಡ್ತಾ ಇರ್ತೀರಿ. ಇಂಥವ್ರಿಂದ ಸ್ಫೂರ್ತಿ ನಿಮ್ಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಹರಿಹರಕ್ಕೆ ಬಂದ ತಾಯಂದ್ರನ್ನೆಲ್ಲ ಮಾತಾಡಿಸಿ ಮತ್ತು ವ್ಯಾಪಾರ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಎಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.